ಜಾನಪದ ಲೋಕದಲ್ಲಿ ರಾಮನಗರ ಚನ್ನಪಟ್ಟಣ ಮಧ್ಯೆ ಬರುತ್ತಂಥ ಜನಪದ ಲೋಕ. ಇಲ್ಲಿ ಕುಂಬಾರಿಕೆಯನ್ನು ಮಾಡುವಂಥ ಒಂದು ಕಲೆ ಇದು. ಮಣ್ಣಲ್ಲಿ ಗಡಿಗೆ, ಕುಡಿಕೆ ವಿವಿಧ ಆಕಾರಗಳಲ್ಲಿ ಯಾವ ಥರ ಮಾಡ್ತಾರೆ ಅಂತ ಇದನ್ನು ನೋಡಿದ್ರೆ ಮಣ್ಣು ಯಾವ ಆಕಾರಕ್ಕೆ ಬರುತ್ತೆ, ಏನು ಮಾಡ್ತಾ ಇರ್ತಾರೆ. ಮಣ್ಣಿನ ಮಡಿಕೆಗಳು ಏನು ನಾವು ನಮ್ಮ ಪೂರ್ವಜರು ಉಪಯೋಗಿಸ್ತಾಯಿದ್ರು. ಮಣ್ಣಿಂದ ಬಂದ ಒಂದು ಪಂಚಭೂತಗಳಲ್ಲಿ ಮಣ್ಣು ಕೂಡ ಒಂದು. ಈ ಮಣ್ಣಿಂದ ಮಾಡಿದ ಪದಾರ್ಥಗಳಿಂದ ನಾವು ಅಡಿಗೆ, ನೀರು ಕುಡಿಯೋದು ಎಲ್ಲ ದಿನನಿತ್ಯದಲ್ಲಿ ನಮ್ಮ ಪೂರ್ವಜರು ಏನು ಉಪಯೋಗಿಸ್ತಾಯಿದ್ರು ತುಂಬ ಆರೋಗ್ಯಕರವಾಗಿರ್ತಾಯಿತ್ತು. ಬಟ್ ತುಂಬ ಡೆಲಿಕೇಟಾಗಿ ಉಪಯೋಗಿಸ್ಬೇಕಾಗಿತ್ತು. ಒಡ್ಡಾಗಿ ಹಸಿದು ಪಸಿದೆಲ್ಲ ಮಾಡಿದ್ರೆ ಅದು ಒಳಗೋಗ್ತಾಯಿದ್ದು. ತುಂಬ ಒಂದು ಪ್ರಾಬ್ಲಮ್ ಇತ್ತು. ಬಟ್ ಆರೋಗ್ಯಕರವಾಗಿ ತುಂಬ ಚೆನ್ನಾಗಿರೋವು. ಅದಕ್ಕೆ ನಮ್ಮ ಹಿರಿಯರೆಲ್ಲ ಅಷ್ಟು ವರ್ಷಗಳು ಬದುಕ್ತಾಯಿದ್ರು. 100-120 ವರ್ಷ ಸಾಯುವವರೆಗೂ ಕೆಲಸ ಮಾಡಿಕೊಂಡೆ. ಒಂದು ದಿವಸ ಕೇವಲ 1 ತಿಂಗಳು, 2 ತಿಂಗಳು, 3 ತಿಂಗಳಲ್ಲಿ ಅವರು ಮರಣ ಹೊಂದಿದ್ರು. BP, ಶುಗರು ಅವ್ರಿಗೇನು ಇರ್ತಾ ಇರಲಿಲ್ಲ. ಅಪರೂಪ ಆ ಥರ ಇರೋ ಜನಗಳು. ಇವರು ಜನಪದ ಲೋಕದಲ್ಲಿ ಮಾಡ್ತಿರುವಂಥ ಮಡಿಕೆ ಒಂದು. ಮಡಿಕೆ ಸೇಪ್ ಯಾವ ಥರ ತೊಗೊತಾ ಇದೆ ನೋಡಿ. ನೀರು ಕುಡಿಯುವಂಥ ಬಾಟ್ಲುಗಳನ್ನು ಮಾಡ್ತಾ ಇರೋದು. ನಾವೇನೋ ವಾಟರ್ ಬಾಟ್ಲ್ ಅಂತ ಹೇಳ್ತೀವಲ್ಲ, ಆ ಥರದ್ದು ನೀರು ಕುಡಿಲಿಕ್ಕೋಸ್ಕರ. ಇದನ್ನು ಬೆಂಕಿಯಲ್ಲಿ ಸುಟ್ಟಾಗ ಇದು ಗಟ್ಟಿ ಆಗ್ತದೆ. ಆವಾಗ ನೀರು ಇಟ್ಕೊಂಡು ಕೊಟ್ಟಿದ್ರೆ ಬೇಸಿಗೆಯಲ್ಲಿ ಒಳಗೆ ತುಂಬ ಇದು ಆರೋಗ್ಯಕರವಾಗಿರ್ತದೆ ಅಂತಾರೆ. ಇದು ಜಾನಪದ ಲೋಕಕ್ಕೆ ಬನ್ನಿ ಸ್ನೇಹಿತರೆ. ಇದು ಅತ್ಯದ್ಭುತವಾದ ಒಂದು ಲೋಕ ಇದು.